ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗ ಮನ್ಕೀರತ್ ಸಿಂಗ್ ದಿವಾನ್ ಅವರ ಸ್ಕೂಲಲ್ಲಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ 3ನೇ ಮತ್ತು 4ನೇ ಕ್ಲಾಸಿನ ಮಕ್ಕಳನ್ನ. ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿ ಇವನು ರೆಡಿ ಆಗಿಬಿಟ್ಟು ಅವನಿಗೆ ಬೇಕಾಗಿರುವ ಸ್ನ್ಯಾಕ್ಸು ಮತ್ತು ಜ್ಯೂಸು, ವಾಟರ್ ಬಾಟಲು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಅವ್ರ ಫ್ರೆಂಡ್ ಮನೆ ಕಡೆ ಹೊರಡ್ತಾ ಇದ್ದಾನೆ. ಅವನಿಂದ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ಸ್ಕೂಲ್ ಕಡೆಯಿಂದ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇಲ್ಲ. ಸೊ ಆದ್ದರಿಂದಾನೇ ಇವರ ಫ್ರೆಂಡ್ ಅವರ ಅಪ್ಪನ ಹತ್ರ ನಿನ್ನೆ ರಾತ್ರಿನೇ ಕೋಆರ್ಡಿನೇಟ್ ಮಾಡಿಬಿಟ್ಟು ಇವನು ಪ್ಲೀಸ್ ಕರ್ಕೊಂಡೋಗಿ ನಿಮ್ಮ ಜೊತೆ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ನಮ್ಮ ಯಜಮಾನ್ರು ಊರಲ್ಲಿಲ್ಲ ಫ್ರೆಂಡ್ಸ್, ಕೆಲಸದ ಮೇಲೆ ಕಳೆದ 4 ದಿನಗಳಿಂದ ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಅವರೇನಾದರೂ ಮನೇಲಿ ಇದ್ದಿದ್ರೆ ಇವನ್ನ ಪಿಕ್ ಆಗಿರ್ಬೋದು, ಡ್ರಾಪ್ ಮಾಡೋದಾಗಿರ್ಬೋದು ಎಲ್ಲನೂ ಮಾಡ್ತಿದ್ರು. ಅವ್ರು ಇಲ್ಲದೇ ಇರುವ ಕಾರಣದಿಂದ ನಾನು ಬೇರೆಯವರ ಹೆಲ್ಪ್ನ ತಗೊಂಡು ಕೋಆರ್ಡಿನೇಟ್ ಮಾಡಿ ಮಗನ್ನ ಅವನ ಟ್ರಿಪ್ಗೆ ಕಳಿಸ್ತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಟ್ರಿಪ್ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ದಟ್ಟು ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾರಲ್ಲ, ಅಂಥ ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ನಾನಂತೂ ನನ್ನ ಸ್ಕೂಲ್ ಲೈಫಲ್ಲಿ ಈ ಥರದ ಟ್ರಿಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇ ಇಲ್ಲ. ನಮ್ಮ ಮನೆಯಲ್ಲಿ ತಂದೆ ತಾಯಿ ಆದವರು ನಮ್ಮನ್ನು ಎಲ್ಲಿಗೂ ಕಳಿಸ್ತಾನೆ ಇರಲಿಲ್ಲ. ಒಂದು ₹100 ಕೊಟ್ಟು ಕಳಿಸ್ತಿರ್ಲಿಲ್ಲ ಫ್ರೆಂಡ್ಸ್, ಆ ಥರ. ಇವಾಗ ನಾನು ಆ್ಯಸ್ ಎ ತಾಯಿಯಾಗಿ ನಮ್ಮ ಮಕ್ಕಳನ್ನ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಫ್ರೆಂಡ್ಸ್. ಯಾವುದೇ ಒಂದು ಆ್ಯಕ್ಟಿವಿಟಿ ಇರ್ಬೋದು, ಟ್ರಿಪ್ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಸ್ಕೂಲ್ ಕಡೆಯಿಂದ ಅಪ್ಡೇಟ್ ಬಂದಾಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡಿಸ್ತೀನಿ. ಅದರಿಂದ ನನಗೂ ಖುಷಿ ಸಿಗುತ್ತೆ. ಸೊ ಇವಾಗ ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಒಂದು ಪಲ್ಯದಲ್ಲಿ ನಾನು ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಬಟಾಣಿನ ಸೇರಿಸಿದ್ದೀನಿ. ಸೊ ಸಿಂಪಲ್ಲಾಗಿ ಇವಾಗ ಪ್ರೊಸೀಜರ್ ಹೇಳಿಬಿಡ್ತೀನಿ. ಮೊದಲು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೇಯಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿಗಳನ್ನ ಒಗ್ಗರಣೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸಿ ಅದರ ಜೊತೆಗೇ ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ ಎಲ್ಲವನ್ನು ಆ್ಯಡ್ ಮಾಡಿ ಟೊಮೆಟೊ ಮೆತ್ತಗಾಗೋವರೆಗೂ ಕುಕ್ ಮಾಡಿಕೊಂಡು ಲಾಸ್ಟಲ್ಲಿ ಕಡಲೆಕಾಯಿ ಬೀಜ ಮತ್ತು ಬೆಳ್ಳುಳ್ಳಿದು ಪೌಡರ್ ಆ್ಯಡ್ ಮಾಡಿದ್ದೀನಿ. ಈ ಒಂದು ಪೌಡರ್ದು ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಯಜಮಾನ್ರು ಕೆಲಸದ ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಂದರೆ ಭಾನುವಾರ ಬೆಳಿಗ್ಗೆ ಬರ್ತಾರೆ. ಇಲ್ಲ ಅಂತ ಅಂದರೆ ಒಂದು 11 ದಿನ 12 ದಿನ ಆದಮೇಲೆ ಒಂದು 2 ದಿನ ರಜೆ ತಗೊಂಡು ಮನೆಗೆ ಬರ್ತಾರೆ. ಆ ರೀತಿ ತುಂಬ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ. ಸೊ ಇವ್ರು ಮನೆಗೆ ಬಂದಾಗೆಲ್ಲನೂ ಮನೆಯಲ್ಲಿನೇ ಊಟ ಮಾಡಿ ಎಲ್ಲ ಬಡಿಸ್ತೀನಿ. ಅವ್ರು ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ಮೇಲೆ ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ನಂತರ ಆ್ಯಸ್ ಯೂಶುವಲ್ ಎಲ್ಲಿಗಾದರೂ ಹೋಗೋಣ. ಯಾಕಂದರೆ ನಾನು ತುಂಬ ಮನೆಯಲ್ಲಿನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗೆ ಒಂದು ಮೆಂಟಲ್ ಪೀಸ್ ಅನ್ನೋದು ತುಂಬ ಮುಖ್ಯ. ಮನೇಲಿ ಇದ್ದು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಅದಲ್ದಿರ ಇನ್ನೂ ಇರುತ್ತೆ ಅಲ್ಲ ಗೊಂದಲಗಳು ಭಾಳಷ್ಟು ಇದ್ದೇ ಇರುತ್ತೆ. ನನ್ನ ಮೈಂಡ್ಗೆ ಯಾವಾಗ್ಲೂ ಬ್ರೇಕೇ ಸಿಗೋದೇ ಇಲ್ಲ. ಓಡ್ತಾನೆ ಇರುತ್ತೆ, ಏನಾದರೂ ಒಂದು ಓಡ್ತಾನೆ ಇರುತ್ತೆ. ನಾನು ಎಷ್ಟು ರಿಲ್ಯಾಕ್ಸ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಆಗೋದೇ ಇಲ್ಲ. ಆ ಥರ ಸಿಚುಯೇಷನು ಕಂಡೀಷನಲ್ಲಿ ನಾವು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಬ್ರೇಕ್ ಬೇಕು ಅಂತ ಅಂದಾಗ ನಮಗಿಷ್ಟ ಆದವ್ರ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಎಲ್ಲಿಗಾದರೂ ಹೋಗೋದಾಗಿರ್ಬೋದು ಫ್ಯಾಮ್ಲಿ ಜೊತೆ. ಹೀಗೆ ಮಾಡಿದಾಗ ಮೈಂಡ್ಗೆ ಪಾಸ್ ಅನ್ನೋದು ಸಿಗುತ್ತೆ, ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ಸೊ ಅದರಿಂದ ಚಾನ್ಸ್ ಸಿಕ್ಕಿದಾಗೆಲ್ಲನೂ ನಾನು ಎಲ್ಲಿಗಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ರೆಸ್ಟೋರೆಂಟ್ಗೆ ಹೋಗೋದು, ಇಲ್ಲಾಂದರೆ ಮಾಲ್ಗೆ ಹೋಗೋದು, ಇಲ್ಲಾಂದರೆ ಏನಾದರೂ ಒಂದು ಮಾರ್ಕೆಟಲ್ಲಿ ಸುತ್ತಾಡೋದು, ಆ ರೀತಿ ಏನೂ ಮಾಡ್ತಾ ಇಲ್ಲ. ಒಂದು ಪ್ರಾಪರ್ಟಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನನಗೇನೋ ಗೊತ್ತಿಲ್ಲ, ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ನಾವು ಬೇಗನೆ ನಮ್ಮ ಸ್ವಂತ ಮನೇನ ಖರೀದಿ ಮಾಡ್ತೀವಿ ಅಂತ ಹೇಳಿ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಅಷ್ಟರ ಮಟ್ಟಿಗೆ ಸೇವಿಂಗ್ ಇಲ್ಲವೇ ಇಲ್ಲ. ಬಟ್ ಆದ್ರೂ ತುಂಬ ಕಾನ್ಫಿಡೆಂಟಾಗಿ ಫೀಲ್ ಆಗ್ತಾ ಇದೆ. ಅದು ಒಂದು ಸ್ಟ್ರಾಂಗ್ ಫೀಲಿಂಗ್ನ ಅದನ್ನು ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಮಾಡಿ ನಾವು ಮನೆ ಖರೀದಿ ಮಾಡ್ತೀವಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಅದಕ್ಕೆ ಅಟ್‌ಲೀಸ್ಟ್ ಟ್ರೈ ಮಾಡೋಣ, ಪ್ರಾಪರ್ಟೀಸ್‌ನ ನೋಡ್ತಾ ಇರೋಣ. ಅದರಲ್ಲಿ ಯಾವುದಾದ್ರೂ ನಮ್ಗೆ ಇಷ್ಟ ಆಗಿಬಿಟ್ಟು ಕ್ಲಿಕ್ ಆದರೆ ದೇವರು ದಾರಿ ಮಾಡಿ ಕೊಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ನನ್ನಲ್ಲಿ ಇರುವ ಕಾರಣದಿಂದ ನಮ್ಮ ಯಜಮಾನ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರನ್ನ ಪುಷ್ ಮಾಡಿ ಬನ್ನಿರಿ ಹೋಗೋಣ ನೋಡೋಣ ಅಂತ ಕರ್ಕೊಂಡೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನನ್ನ ಡೈಲಿ ರೂಟೀನಲ್ಲಿ ಮನೆ ಹುಡ್ಕೋದೂ ಸಹ ಬಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೆಲಸ ಎಲ್ಲನೂ ಮಾಡಿ ಮುಗಿಸಿದ್ಮೇಲೆ ಫ್ರೀಯಾಗಿ ಕೂತ್ಕೊಂಡು ಆನ್ಲೈನಲ್ಲಿ ಮನೆಗಳನ್ನ ಹುಡುಕ್ತಾ ಇರ್ತೀನಿ. ನಮಗೆ ಯಾವ್ಯಾವ ಲೊಕೇಶನ್ ಒಂದು ಕನ್ವೀನಿಯೆಂಟ್ ಆಗಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗಳಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಎಲ್ಲ ವೆಬ್ಸೈಟ್ಗಳ ಮೂಲಕ ನಾನು ಮನೇನ ಹುಡುಕ್ತಾ ಇದ್ದೀನಿ. ನಮ್ಮ ಕಂಫರ್ಟ್ ಝೋನಿಂದ ನಾವು ಆಚೆ ಬಂದಾಗ
ನಮಗೆ ಬಹಳಷ್ಟು ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ನಾವು ಬೇರೆ ಬೇರೆ ರೀತಿಯ ಒಂದು ಅನುಭವಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲ, ನಾನು ಲಿಮಿಟೆಡ್ ಆಗಿರ್ತೀನಿ, ಇದೇ ನನ್ನ ಕಂಫರ್ಟ್ ಪ್ಲೇಸು, ನಾನು ಹಿಂಗೇ ಇರಬೇಕು ಅಂತ ಸ್ಟಬ್ಬನ್ ಆಗಿಬಿಟ್ರೆ ಲೈಫಲ್ಲಿ ನಾವು ಬೇರೆ ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಹತ್ರ ಒಂದು 10 ಆಪ್ಷನ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನಾವು ನೋಡ್ಬೋದು, ಓ ಇದು ಇದೆಯಾ, ಓ ಹಿಂಗೆ ಇದೆಯಾ ಅಂತ ನಾವು ಸ್ವಲ್ಪ ಮಟ್ಟಿಗೆ ನಾಲೆಜನ್ನ ಗ್ಯಾದರ್ ಮಾಡಿಬಿಟ್ಟು ಎಲ್ಲ ಆಪ್ಷನ್ಸ್ ಬಗ್ಗೆನೂ ಸಹ ತಿಳ್ಕೊಂಡ್ಬಿಟ್ಟು ನಾವು ಒಂದನ್ನು ಚೂಸ್ ಮಾಡೋದಕ್ಕಾಗುತ್ತೆ. ಒಂದೇ ಆಪ್ಷನ್ ಇದ್ದರೆ ನಾವು ಬೇರೆದ್ರ ಕಡೆ ಗಮನ ಕೊಡೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದೊಂದೇ, ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ನಾವು ಬಹಳಷ್ಟು ಕಲಿತೀವಿ ಮತ್ತು ಎಕ್ಸ್ಪೀರಿಯನ್ಸೂ ಸಹ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲದರ ಬಗ್ಗೆನೂ ನಮಗೆ ನಾಲೆಜ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಾಗ ನಾವು ಮನೆ ನೋಡ್ಕೊಂಡು ಬಂದು ಆಯಿತು. ಆ್ಯಕ್ಚುಲಿ ಒಂದಲ್ಲ 3 ಮನೆ ನೋಡಿದ್ವಿ. ಅದರದ್ದು ವೀಡಿಯೋಸ್ ಎಲ್ಲನೂ ನಾನು ಬರೋ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ನಿಮಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಇತ್ತೀಚೆಗೆ ನಾನು ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಮಕ್ಕಳಿಬ್ಬರಿಗೂ ಎಕ್ಸಾಮ್ಸ್ ನಡೀತಾ ಇದೆ ಮತ್ತು ನನ್ನ ಫೋನ್ ತುಂಬ ಆಕ್ಯುಪೈ ಆಗಿಬಿಟ್ಟಿದೆ. ರಿವಿಷನ್ ವರ್ಕ್ಶೀಟ್ಸ್ ಆಗಿರ್ಬೋದು ಮತ್ತು ಬೇರೆ ರೀತಿಯ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ನನ್ನ ಒಂದು ವಾಟ್ಸಪ್ಪಿಂದನೇ ಮಕ್ಕಳು ನೋಡಿ ಓದೋದು. ಸೊ ಅದರಿಂದ ನಾನು ಬಹಳ ಕಡಿಮೆನೇ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನನ್ನ ಫೋಕಸ್ಸು ವೀಡಿಯೋಸ್ಗಳಿಗಿಂತ ಹೆಚ್ಚಾಗಿ ಮನೆ ಖರೀದಿ ಮಾಡೋದ್ರಲ್ಲಿದೆ. ಸೊ ಎಲ್ಲ ಆದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲನೂ ಕೊಡಬೇಕು ಅನ್ನೋ ಆಸೆ ನನಗೆ. ಬಟ್ ಒಂದು ಮೊದಲನೇ ಸ್ಟೆಪ್ ಅನ್ನೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ದೇವ್ರ ಕೃಪೆ ಇದ್ದರೆ ಮತ್ತು ನಿಮ್ಮ ಆಶೀರ್ವಾದ ಇದ್ದರೆ ನಾವೂ ನಮ್ಮ ಸ್ವಂತ ಮನೇನ ಬೇಗನೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ನಿಮ್ಮ ಪ್ರೀತಿಯ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು. ನಾವು ತುಂಬ ಕಷ್ಟಪಡ್ತಿದ್ದೀವಿ ಫ್ರೆಂಡ್ಸ್. ಎಲ್ಲ ತಂದೆ ತಾಯಿನೂ ಕಷ್ಟಪಡ್ತಿದ್ದಾರೆ. ಬಟ್ ನಾವು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಷ್ಟಪಡ್ತಾ ಇದ್ದೀವಿ. ನನಗೆ ಎಸ್ಪೆಷಲಿ ನನ್ನ ಪೇರೆಂಟ್ಸ್ ಕಡೆಯಿಂದ ಯಾವುದೇ ಒಂದು ಹೆಲ್ಪ್ ಇಲ್ಲ. ಎಮೋಷ್ನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಅವರ ಒಂದು ಹೆಲ್ಪ್ ಅನ್ನೋದು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ಸೊ ನಾನು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ನ ತಗೊತೀನಿ. ಡಿಸಿಷನ್ಸ್ನ ತಗೊಳ್ಳೋದಕ್ಕಿಂತ ಮುಂಚೆ ತುಂಬ ಮೈಂಡ್ ಯೂಸ್ ಮಾಡ್ತೀನಿ, ತುಂಬ ಕಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಸಿಯಾಗಿ ನನ್ನ ಲೈಫಲ್ಲಿ ನನಗೇನು ಸಿಕ್ಕಿಲ್ಲ. ನನಗೇನಾದರೂ ಬೇಕು ಅಂತ ಅಂದರೆ ಅದಕ್ಕೆ ತಕ್ಕಂಗೆ ಮೈಂಡನ್ನು ಓಡಿಸ್ಬಿಟ್ಟು ಕಷ್ಟಪಟ್ಟ ಮೇಲೇ ನನಗೆ ಬೇಕಾಗಿರೋದನ್ನು ನಾನು ಖರೀದಿ ಮಾಡ್ಕೊಂಡಿರೋದು. ಇಲ್ಲ ಅಂತ ಅಂದರೆ ನನಗೆ ಫ್ರೀಯಾಗಿ ಕೊಡೋರು ಯಾರೂ ಇಲ್ಲ. ಪಾಪ ಇವಳು ಕಷ್ಟಪಡ್ತಾ ಇದ್ದಾಳೆ ಅಂತ ಎಂಪತೈಸ್ ಮಾಡೋರೂ ಇಲ್ಲ. ಸೊ ಅದಕ್ಕೆ ನಮ್ಮ ಲೈಫ್ ಹೀಗಿರೋವಾಗ ನಾವು ನಮ್ಮ ಮೈಂಡನ್ನು ಓಡಿಸ್ಬೇಕಾಗಿ ಬರುತ್ತೆ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಬಟ್ ಈ ಥರ ಒಂದು ಪರ್ಸ್ನಾಲಿಟಿ, ಒಂದು ಲೈಫ್ ಇರುವಾಗ ದೇವ್ರನ್ನೋರು ನೋಡ್ತಾ ಇರ್ತಾರೆ. ನಾವು ಹಾನೆಸ್ಟಾಗಿ ನಿಯತ್ತಾಗಿ ಕಷ್ಟಪಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಒಂದು ಡ್ರೀಮ್ಸ್ ಇರುತ್ತೆ ಅಲ್ಲ, ಅವು ಯಾವಾಗಲಾದರೂ ಒಂದು ಸಲ ಫುಲ್ಫಿಲ್ ಆಗೇ ಆಗುತ್ತೆ ಅನ್ನೋದು ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಸಡನ್ನಾಗಿ ನನಗೇನೋ ಗೊತ್ತಿಲ್ಲ, ನಮ್ಮ ಸ್ವಂತ ಮನೆಗೆ ಹೋಗಬೇಕು, ಏನೇ ಆದರೂ ಪರವಾಗಿಲ್ಲ, ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ, ನೀವಂತೂ ತಲೆ ಕೆಡ್ಸ್ಕೋಬೇಡ್ರಿ, ನಾನಿದ್ದೀನಿ ಅನ್ನೋ ಒಂದು ಭರವಸೆನ ನಮ್ಮ ಯಜಮಾನ್ರಿಗೆ ಕೊಟ್ಟಾದ್ಮೇಲೆ ಅವರೂ ಓಕೆ ಅಂತ ಹೇಳಿದ್ದು. ಯಜಮಾನ್ರು ತುಂಬ ಅಂದರೆ ತುಂಬ ಈಸಿ ಗೋಯಿಂಗ್, ತುಂಬ ಕಾಂಪ್ಲಿಕೇಟೆಡ್ ಆಗಿ ಇದ್ರ ಬಗ್ಗೆ ಏನು ಥಿಂಕ್ ಮಾಡೋದೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೋ ಆ ಕೆಲಸ ಮಾಡ್ತಾರೆ, ನಂತರ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾರೆ. ಬಟ್ ನಾನು ಇಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ತಲೆ ಕೆಡ್ಸ್ಕೊತೀನಿ. ತಲೆ ಕೆಡ್ಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಮೆಂಟಲ್ ಅಂತೂ ಆಗೋದೇ ಇಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದರೆ ತಲೆ ಕೆಡ್ಸ್ಕೋಬೇಕಾಗಿ ಬರುತ್ತೆ. ಬಟ್ ಆ ಒಂದು ಕೆಟ್ಟಿರೋ ತಲೆನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಸಹ ಒಂದು ಆರ್ಟು. ಸೊ ಅದಕ್ಕೆ ತಕ್ಕಂಗೆ ಜೀವನನ ಮಾಡಿಫೈ ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ಈಸಿಯಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ತುಂಬ ಡಿಲೇ ಮಾಡಿದಾಗ ಎಲ್ಲನೂ ಡಿಲೇ ಆಗುತ್ತೆ. ಬೇಗನೆ ಡಿಸಿಷನ್ಸ್ ತಗೊಂಡಾಗ ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು, ಬಟ್ ನಾವು ಒಂದಲ್ಲ ಒಂದು ರೀತಿ ಏನಾದರೂ ಕಲಿತೀವಿ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಬಟ್ಟೆಗಳನ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ವಿಂಟರ್ ಸೀಸನ್ದು ಬಟ್ಟೆ ಎಲ್ಲನೂ ಬೆಡ್ ಒಳಗಡೆ ಇಡ್ತಾ ಇದ್ದೀನಿ. ಸಮ್ಮರ್ ಸೀಸನ್ದು ಬಟ್ಟೆ ಎಲ್ಲನೂ ತೆಗೆದು ಆಚೆ ಇಟ್ಬಿಟ್ಟು ಕಬೋರ್ಡಲ್ಲಿ ಜೋಡಿಸಿಡಬೇಕು. ಈ ಒಂದು ಕೆಲಸ ತುಂಬ ಟೈಮ್ ಟೇಕಿಂಗು ಫ್ರೆಂಡ್ಸ್. ಸೊಂಟ ನೋವು ಬಂದುಬಿಡ್ತು ನನಗೆ. ಸ್ವಲ್ಪ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕ್ಯಾಪ್ಚರ್ ಮಾಡಿಬಿಟ್ಟು. ಬಟ್ ಆಫ್ ಕ್ಯಾಮ್ರಾ ಈ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಮಕ್ಕಳ ಬಟ್ಟೆ, ನನ್ನ ಬಟ್ಟೆ, ನಮ್ಮ ಯಜಮಾನ್ರದ್ದು ಬಟ್ಟೆ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಕಬೋರ್ಡಲ್ಲಿ ಜೋಡಿಸೋದಷ್ಟಕ್ಕೆ ಒಂದು 3 ಅವರ್ಸ್ ತಗೊಳ್ತು. ಬಟ್ ಎಲ್ಲನೂ ಆರ್ಗನೈಸ್ ಮಾಡಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.